ಎಲ್ಲ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಒಂದು ಮುಖ್ಯ ಉದ್ದೇಶ ಬಂದು ನಮ್ಮ ಹತ್ರ ಬರುವಂಥ ಎಷ್ಟೋ ಕ್ಲೈಂಟ್ಸು ಕೇಳೋ ಒಂದು ಕ್ವಶನ್ ಏನು ಅಂತಂದರೆ, ಒಂದು ಕಂಪ್ನಿಗಾಗಲಿ ಅಥವಾ ಒಂದು ಕಾಂಟ್ರಾಕ್ಟರ್ಗಾಗಲಿ ನಾವೇನಾದರೂ ನಮ್ಮ ಮನೆ ಕಟ್ಟುವಂಥ ಕೆಲಸ ಕೊಟ್ಟರೆ ಅವರು ನೀಟಾಗಿ ಮಾಡ್ತಾರಾ ಅಥವಾ ಕ್ವಾಲಿಟಿ ಮೇಂಟೈನ್ ಮಾಡ್ತಾರಾ ಅಥವಾ ಫಸ್ಟ್ ಇದ್ದಂಗೆ ಕೊನೆವರೆಗೂ ಇರ್ತಾರಾ ಅವರು ಅನ್ನೋದು ತುಂಬ ದೊಡ್ಡ ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೋಸ್ಕರನೇ ನಾವು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಡೈರೆಕ್ಟಾಗಿ ನಮ್ಮ ಸೈಟಲ್ಲಿ ನಾವು ಯಾವ ಥರ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಮತ್ತು ನಾವು ಯಾವ ಥರ ಕೆಲಸಗಳನ್ನ ನಡೆಸ್ತೀವಿ ಮತ್ತು ನಮ್ಮ ಕಡೆಯಿಂದ ಏನೋ ಪ್ರಾಬ್ಲಮ್ ಆಗಿದೆಯಾ ಅಂತ ನಾವು ಡೈರೆಕ್ಟ್ ಕಸ್ಟಮರ್ನ ಕೇಳಿ ಅವ್ರ ಕಡೆಯಿಂದನೇ ಒಂದು ರಿವ್ಯೂ ತಗೊಳ್ಳೋಣ ಬನ್ನಿ. ಸೊ ಇದು ನಮ್ಮ ಬಸವರಾಜ ಸರ್ ಫ್ಯಾಮಿಲಿ. ಸೊ ಅವ್ರ ಹತ್ರನೇ ನಾನು ಆಗಲೇ ಹೇಳ್ದಂಗೆ ಅವ್ರ ಹತ್ರನೇ ಕೇಳೋಣ. ಸೊ ಅವ್ರಿಗೆ ಏನು ಅನ್ನಿಸ್ತು, ನಮ್ಮ ಬಗ್ಗೆ ಏನಂತ ಅನ್ನಿಸ್ತು ಅಂತ ತಿಳ್ಕೊಳ್ಳೋಣ. ಸರ್, ಈಗ ನಮ್ಮ ವೀಕ್ಷಕರಿಗೆಲ್ಲ ಒಂದು ಡೌಟ್ ಇದೆ. ಏನಂತಂದರೆ, ಒಂದು ಕಂಪ್ನಿಗಾಗಲಿ ಅಥವಾ ಒಂದು ಕಸ್ಟಮರ್ಸಿಗಾಗಲಿ ಕೊಟ್ಟರೆ ಅವರು ಮೊದಲಿದ್ದಂಗೆ ಕೊನೆವರೆಗೂ ಇರಲ್ಲ ಅಥವಾ ಅವ್ರ ಕ್ವಾಲಿಟಿ ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ ಅಂತ. ನಿಮ್ಮ ರಿಲೇಷನ್ಶಿಪ್ ಬಂದು ಆಲ್ಮೋಸ್ಟ್ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು 2 months ಆಯಿತು, ಒಂದು ಇದಾಯಿತು. ಸೊ ಅವಾಗಿಂದ ನೀವು ನೋಡಿರ್ತೀರ. ಈಗ ನಾವಾಗಲಿ ಇಲ್ಲಿ ವರ್ಕ್ ಮಾಡೋ ವರ್ಕರ್ಸ್ ಆಗಲಿ, ಆಮೇಲೆ ನಮ್ಮ ಡಿಸೈನ್ ಬಗ್ಗೆ ಆಗಲಿ, ನಮ್ಮ ಕನ್ಸ್ಟ್ರಕ್ಷನ್ ಇದ್ರ ಬಗ್ಗೆ ಆಗಲಿ, ಸೊ ನಿಮ್ಗೆ ಏನು ಅನಿಸಿದೆ ಅದನ್ನು ನಮ್ಮ ವೀಕ್ಷಕರ ಹತ್ರ ಹಂಚ್ಕೊಳ್ಳಿ ಸರ್. ಸರ್ ನಮಸ್ಕಾರ. ನಮ್ಮ ಹೆಸರು ಬಸವರಾಜ್ ಅಂತ. ನಾವು ಬಿಲ್ಡಿಂಗ್ ಕಟ್ಟೋಕ್ಕೆ ಅಂತ ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಗೌರಿ ಪ್ರಭಾ ಕನ್ಸ್ಟ್ರಕ್ಷನ್ದು ನಮಗೆ ಇಂಟ್ರೊಡ್ಯೂಸ್ ಆಯಿತು. ಆ ಹೆಸರು ಕೇಳಿ ನಮಗೇನೋ ಒಂಥರ ಇದಾಯಿತು. ಕಾಂಟ್ಯಾಕ್ಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಆದಮೇಲೆ ಅವ್ರು ಬಂದರು, ಮಾತಾಡಿದ್ರು, ಎಲ್ಲ ಆಯಿತು. ರೇಟಲ್ಲಿ ರಿಸರ್ವ್ನಲ್ಲೇ ಮಾಡಿಕೊಟ್ರು. ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಕ್ವಾಲಿಟಿ ಬಗ್ಗೆ ಮಾತ್ರ ಏನು ಮಾತಾಡೋಂಗೆ ಇಲ್ಲ. ನೀವೇ ನೋಡಿ, ಇಲ್ಲೆಲ್ಲ ಇದೆ ಕಂಬಿಗಳು ನೋಡಿ. ಎಲ್ಲರೂ 18, 12, 10 ಹಿಂಗೆ ಹಾಕ್ತಾರೆ ಕಂಬಿಗಳು. ಇವರು 16, 20 ಹಾಕವ್ರೆ. ಚೆಕ್ ಮಾಡ್ಕೊಳ್ಳಿ ಸರ್ ಬಂದು. ಒಳ್ಳೆ ಸೂಪರ್ ಆಗಿದೆ. ಎಲ್ಲರೂ ಇವರಿಗೆ ಕನ್ಸ್ಟ್ರಕ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸರ್, ಅದಾದಮೇಲೆ ಈಗ ಇನ್ನೂ ಒಂದು ಡೌಟ್ ಏನಿದೆ ಅಂತ ವೀಕ್ಷಕರಿಗೆ, ಇಲ್ಲಿ ವರ್ಕ್ ಮಾಡಬೇಕಾದ್ರೆ ವರ್ಕರ್ಸು ನೀಟಾಗಿ ಮಾಡಲ್ಲ, ಅಥವಾ ಈಗ ಬರೀ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತಂದರೆ ಬರೀ ಒಂದು ಏನೋ ಡಿಸೈನ್ ಆಗಲಿ ಅಥವಾ ಇಂಜಿನಿಯರ್ಸ್ ಆಗಲಿ ಅಲ್ಲ, ಇಲ್ಲಿ ವರ್ಕ್ ಮಾಡೋ ಲೇಬರ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ಕರೆಕ್ಟಾಗಿ ಮಾಡಲ್ಲ, ಅದಾದಮೇಲೆ ಇಲ್ಲಿ ಕಿರಿಕ್ ಮಾಡ್ತಾರೆ, ಅದು ಸುತ್ತಮುತ್ತ ಇರೋರಿಗೆ ತೊಂದರೆ ಮಾಡ್ತಾರೆ ಅಂತಿದೆ. ಸೊ ನಮ್ಮ ಲೇಬರ್ಸ್ ಬಗ್ಗೆ ನಿಮ್ಗೆ ಏನು ಅನಿಸಿದೆ ಸರ್? ಸರ್, ವರ್ಕರ್ ಬಗ್ಗೆ ಹೇಳಬೇಕು ಅಂದರೆ ಒಬ್ಬ ಆಯಾ ಕನ್ಸ್ಟ್ರಕ್ಷನ್ನ ಇಂಜಿನಿಯರ್ ಮೇಲೆ ಡಿಪೆಂಡ್ ಇರ್ತದೆ. ಈಗ ಇವ್ರದ್ದು ಕನ್ಸ್ಟ್ರಕ್ಷನ್ ಇನ್ನೊಬ್ರು ಕನ್ಸ್ಟ್ರಕ್ಷನ್, ಆ ಕನ್ಸ್ಟ್ರಕ್ಷನ್ ಇಂಜಿನಿಯರು ಯಾವ ಥರ ವರ್ಕರ್ ಮೇಲೆ ಬಿಹೇವಿಯರ್ ತೋರಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ನಮ್ಮ ಇಂಜಿನಿಯರ್ ಬಂದು ಯಾವ ಬಗ್ಗೆ ಏನು ತೊಂದರೆ ಇಲ್ಲ, ಅಷ್ಟು ಸೂಪರಾಗಿ ಮಾಡ್ಸ್ಕೊಂತ ಹೋಗ್ತಾ ಇದಾರೆ. ಒಂದು ಗೌರವ ಕೊಟ್ಕೊಂಡ್ಬಿಟ್ಟು ಮಾಡ್ಕೊಂತ ಹೋಗ್ತಾ ಇದಾರೆ. ಹಂಗೆ ನಮಗೇನು ವರ್ಕರ್ ಬಗ್ಗೆ ಏನು ಕಿರ್ಕಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ಇದು ನಮ್ಮ ಬಸವರಾಜ ಸರ್ ಅವರ ಒಂದು ಇದು. ಅದಾದಮೇಲೆ ನಾವು ಆ್ಯಕ್ಚುಲಿ ಏನು ಅಂತಂದರೆ, ನಮ್ಮ ಆಫೀಸ್ಗೆ ಫಸ್ಟ್ ಬಂದು ನಮ್ಮ ಇನ್ಸ್ಟಾಗ್ರಾಮಿಂದ ಫಸ್ಟ್ ಮಾತಾಡ್ಸಿದ್ದು ನಮ್ಮ ಶಶಾಂಕ್ ಸರು. ಸೊ ಅವ್ರ ಹತ್ರ ಒಂದು ರಿವ್ಯೂ ತಗೊಳ್ಳೋಣ. ಆಯ್ತಾ? ಆಯ್ತು. ಸೊ ಹೇಳಿ ಸರ್, ನೀವು ಫಸ್ಟ್ ಡೇಯಿಂದ ಬಂದಾಗಿಂದನು ಸೊ ಇವತ್ತಿನವರೆಗೂ ನಿಮಗೆ ನಿಮ್ಮ ಒಂದು ಏನು ನಿಮ್ಮ ತಲೆಯಲ್ಲಿ ಏನಿತ್ತು, ಈ ಥರ ನಮ್ಗೆ ಇದೇ ಥರ ಮನೆ ಬರಬೇಕು, ಡಿಸೈನ್ ಆಗಲಿ, ಇದಾಗಲಿ, ಆಮೇಲೆ ವರ್ಕ್ ಆಗಲಿ, ಕ್ವಾಲಿಟಿ ಆಗಲಿ, ಸೊ ಆ ಥರ ನಾವು ವರ್ಕ್ ಮಾಡ್ತಾ ಇದ್ದೀವ, ಸೊ ಅಥವಾ ನಿಮ್ಗೊಂದು ಡಿಸೈನ್ ಅದೇ ಥರ ಕೊಡ್ತಿದ್ದೀವ, ಟೈಮ್ ಅದೇ ಥರ ಮೇಂಟೈನ್ ಮಾಡ್ತಾ ಇದ್ದೀವ? ಸರ್, ಆಕ್ಚುಲಿ ಜೆನ್ಯೂನ್ ಆಗಿ ಏನು ಹೇಳಬೇಕು ಅಂದ್ರೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ಆಡ್ ರನ್ ಆಗ್ತಾ ಇತ್ತು, ನೋಡ್ಬಿಟ್ಟು ಎನ್ಕ್ವೈರ್ ಮಾಡಿದೆ. ಓಕೆ. ನೀವು ನಾನು ಎನ್ಕ್ವೈರ್ ಮಾಡೋ ವಿತಿನ್ ಹಾಫ್ ಅನ್ ಅವರ್ 45 minutes ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಿರಿ. ನೀವು ಮಾತಾಡಿದೆ. ಆಕ್ಚುಲಿ ನಿಮ್ಗೆ ನಾನು 3-4 times ರೀಶೆಡ್ಯೂಲ್ ಮಾಡಿದೆ. ನಿಮ್ಮ ಆಫೀಸಿಗೆ ಬರ್ತೀನಿ, ಮಾತಾಡ್ತೀನಿ ಅಂತ ಅಂದ್ಬಿಟ್ಟು. ನನಗೆ ಟೈಮ್ ಆಗ್ತಾ ಇರ್ಲಿಲ್ಲ. ಅದಾದ್ಮೇಲೆ ನಿಮ್ಗೂ ಓಡಾಡ್ಸೋದು ಬೇಡ ಅಂತ ಅಂದ್ಬಿಟ್ಟು ಮನೆಗೆ ಬನ್ನಿ ಅಂದ್ರೆ ನೀವು ಮನೆಗೆ ಬಂದ್ರೆ ನನಗೆ ನಿಮ್ಮಲ್ಲಿ ಮೇನ್ ಏನ್ ಇಷ್ಟ ಆಗಿದೆ ಅಂದ್ರೆ ಫಾಲೋ ಅಪ್ ಸರ್. ಓಕೆ ಓಕೆ, ಹೌದು ಸರ್, ಅದೇ ಒಂದು ಫಾಲೋ ಅಪ್. ಮತ್ತೆ ಏನೇ ಆಗ್ಲಿ ಈ ಟೈಮ್ ಅಂದ್ರೆ ಎಕ್ಸಾಕ್ಟ್ ಆ ಟೈಮಲ್ಲಿ ಇರ್ತೀರಾ ನೀವು. ಇನ್ ಕೇಸ್ ನಾವೊಂದು 10-20 ನಿಮಿಷ ಲೇಟ್ ಮಾಡಿದ್ರು ನೀವು ಎಕ್ಸಾಕ್ಟ್ ಆ ಟೈಮಲ್ಲಿ ಇರ್ತೀರಾ. ಬಂದ್ರಿ, ನಮ್ಮ ಮನೆಗ್ ಬಂದ್ರಿ, ಅವತ್ ಬಂದ್ ನಮ್ ತಂದೆ ಹತ್ರ ಮಾತಾಡ್ಕೊಂಡು ಹೋಗಿದ್ರಿ. ಅವತ್ತೇ ನಮ್ ತಂದೆ ಹೇಳಿದ್ರು ಜೆನ್ಯೂನ್ ಆಗಿದ್ದಾರೆ ಅನ್ಸಿದೆ, ನನ್ಗೆ ಓಕೆ ಆಗಿದೆ. ನಾನು ಆಕ್ಚುಲಿ ಅವಾಗೂ 2-3 ಆಪ್ಷನ್ಸ್ ಇಟ್ಕೊಂಡಿದ್ದೆ ನಿಮ್ಮ ಹತ್ರ ಮಾತಾಡಿದಾಗ. ನಾನು ನಿಮ್ಮ ಹತ್ರನೇ ಹೇಳಿದೆ, ವಿಚಾರಿಸಿದೀನಿ, ಹೇಳ್ತೀನಿ ಅಂತ ಅಂದ್ಬಿಟ್ಟು. ನಾನು ಬೇರೆ ನಿಮ್ ಕಾಂಪಿಟೇಟರ್ ಇರ್ಬೋದು, ಆ ಕಂಪ್ನಿಗಳಲ್ಲೂ ಎನ್ಕ್ವೈರ್ ಮಾಡಿದ್ದೆ. ಬಟ್ ನಮಗ್ ಯಾಕೋ ಅದೆಲ್ಲ ಅಷ್ಟು ಇಷ್ಟ ಆಗ್ಲಿಲ್ಲ. ಜೆನ್ಯೂನಿಟಿ ಕಾಣಿಸ್ತು ನಿಮ್ಮಲ್ಲಿ ನಮ್ಗೆ. ಬಂದ್ರಿ, ಮಾತಾಡಿದ್ರಿ, ಅಪ್ಪ ನಮ್ ತಂದೆಯವರು ಹೇಳಿದ್ರು, ಓಕೆ ಆಯ್ತು. ನೆಕ್ಸ್ಟ್ ನೀವು ನೈಟ್ 7:30 10ಗೆ ಫೋನ್ ಮಾಡಿದ್ರು ಬರ್ತೀರಾ ಮನೆ ಹತ್ರ. 10ಗೆ ಅಂದ್ರು ವರ್ಕ್ ಅಂದ್ರೆ ಮುಂದೆ ಇರ್ತೀರಾ. ಅದು ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಥ್ಯಾಂಕ್ ಯು ಸರ್, ನಿಮ್ಮ ಇದಕ್ಕೆ ತುಂಬ ಥ್ಯಾಂಕ್ ಯು. ಸೊ ಇಷ್ಟೇ ಅಲ್ಲ, ಇನ್ನೂ ನಮ್ಮ ಜರ್ನಿ ಇನ್ನೂ ತುಂಬ ಇದೆ. ಸೊ ಅಲ್ಲಿವರೆಗೂ ನೋಡಿ, ನಿಮಗೆಲ್ಲ ಓಕೆ ಅನ್ಸಿದ್ರೆ ನೀವೊಂದು ಕಡೆ ರೆಫರ್ ಮಾಡಿದ್ರೆ ನಮಗೆ ಅದೊಂದಿದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ರೆಫರೆನ್ಸ್ ಅಂತಲ್ಲ, ನಮ್ಗೆ ನಿಮ್ ವರ್ಕ್ ಇಷ್ಟ ಆಗಿದೆ. ಯಾಕಂದ್ರೆ ನಾವು ಬೇರೆ ಕಡೆ ನೋಡ್ದಂಗೆ ಇಂಜಿನಿಯರ್ಸ್ ಇರ್ತಾರೆ, ಓನರ್ಸ್ ಇರ್ತಾರೆ, ಬರ್ತಾರೆ, ಸೈಟಿಗೆ ಬರೋದೇ ಅಪರೂಪ.
ಎಲ್ಲ ಫೋನಲ್ಲೇ ಮಾತಾಡ್ತಾರೆ, ಇದ್ ಮಾಡ್ರಿ ಅದ್ ಮಾಡ್ರಿ ಅಂತ ಹೋಗ್ತಾರೆ. ಬಟ್ ನಿಮ್ದು ಹಂಗ ಆಗ್ತಾ ಇಲ್ಲ. ಬರ್ತೀರಾ, ವರ್ಕ್ ಸ್ಟಾರ್ಟ್ ಆಗುತ್ತೆ, ವರ್ಕ್ ಎಂಡ್ ಆಗೋವರೆಗೂ ಡೈಲಿ ಇರ್ತೀರಾ, ನೋಡ್ತೀರಾ, ನೀವು ಹೌದು. ಕಣ್ಮುಂದೆ ನಿಂತ್ಕೊಂಡು ಮಾಡಿಸ್ತಾ ಇದ್ರೆ ಖಂಡಿತ ಸರ್ ಇವಾಗ ನಾವು ಹೆಂಗೆ ಏನು ಮೊದಲಿನ ನಾವು ಪ್ರಾಮಿಸ್ ಮಾಡಿರ್ತೀವಿ, ನಾವು ಅಪ್ ಟು ಬಿಲ್ಡಿಂಗ್ ಕಂಪ್ಲೀಟ್ ಆಗೋವರೆಗೂ ನಾವು ಅದೇ ಮೇಂಟೈನ್ ಮಾಡ್ತೀವಿ. ಸೊ ಯಾಕಂದ್ರೆ ನಮಗೆ ಕಸ್ಟಮರ್ದು ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅದು ನಮ್ಗೆ ತುಂಬಾ ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಅನ್ಕೊಂಡಿ ರೀತಿಲೇ ಮುಂದೆ ಖಂಡಿತ proceed ಸರ್, ಆಗ್ಲಿ ಅಂತ. ಖಂಡಿತ ಮಾಡ್ಕೊಡ್ತೀವಿ. ಸೊ ಇವಾಗ ಏನಿದೆ ಇದಿನ್ನೂ ನಮ್ಮ ಒಂದು ಫಸ್ಟ್ ಸ್ಟೇಜ್, ಹೌದು. ಇನ್ನು ನಿಮ್ದು ಕಂಪ್ಲೀಟ್ ಆಗೋವರೆಗೂ ಈಗ ನಮ್ಮ ರಿಲೇಶನ್ಶಿಪ್ ಏನಿದೆ ಕೊನೆವರೆಗೂ ಹಂಗೆ ಇರಲಿ. ಸೊ ಖಂಡಿತ ನಿಮ್ಮ ಮನೆ ನಮ್ಮ ಮನೆ ಅಂತ ಅಂದ್ಕೊಂಡು ಕಂಪ್ಲೀಟ್ ಮಾಡ್ಕೊಡ್ತೀವಿ. ಸೊ ಥ್ಯಾಂಕ್ ಯು ಫರ್ ದ. ಜನಗಳು ತಿಳ್ಕೊಬೋದು ಇದನ್ನ ವಿಡಿಯೋಗೋಸ್ಕರ ಮಾಡಿದ್ದಾರೆ ಅಂತ. ಇದು ವಿಡಿಯೋಗೋಸ್ಕರ ಅಲ್ಲ, ಇದು ನಮ್ಮ ಹಾರ್ಟಿಂದ ಹೇಳ್ತಾ ಇದ್ದೀವಿ. ಸೂಪರ್ ಆಗಿದೆ, ಬೆಸ್ಟ್ ಇದೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಎಸ್, ನೋಡೋದ್ರಲ್ಲ ವೀಕ್ಷಕರೇ, ಇದು ನಮ್ಮ ಕ್ಲೈಂಟ್ಸ್ ಏನು ಹೇಳ್ತಾರೆ ಅಂತ. ಸೊ ನಿಮಗೂ ಒಂದು ಕ್ವಾಲಿಟಿ ಆ್ಯಂಡ್ ಜೆನ್ಯೂನ್ ಕನ್ಸ್ಟ್ರಕ್ಷನ್ಸ್ ಬೇಕು ಅಂತಂದರೆ ನಮ್ಮ ಗೌರಿಪ್ರಭಾ ಕನ್ಸ್ಟ್ರಕ್ಷನ್ಗೆ ಒಮ್ಮೆ ಭೇಟಿ ಮಾಡಿ. ಸೊ ನನ್ನ ನಂಬರ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ನೀವು ಡೈರೆಕ್ಟಾಗಿ ನನ್ನ ಜೊತೆ ಕಾಲ್ ಮಾಡ್ಬೋದು. ನಾನೇ ಬಂದು ನಿಮ್ಮ ಡೈರೆಕ್ಟಾಗಿ ನಿಮ್ಮ ಸೈಟ್ ವಿಸಿಟ್ ಮಾಡಿ ನಿಮ್ಗೆ ಒಂದು ಕೊಟೇಶನ್ ಕೊಡ್ತೀನಿ. ನಿಮಗೆಲ್ಲ ಓಕೆ ಆಯಿತು ಅಂತಂದ್ರೆ ನಮಗೆ ನಿಮ್ಮ ಒಂದು ಪ್ರಾಜೆಕ್ಟ್ ಕೊಡಿ. ಸೊ ಯಸ್, ಥ್ಯಾಂಕ್ ಯು.